ಯುದ್ಧ ನಡಿಬೇಕಾದಂತ ಸಂದರ್ಭದಲ್ಲಿನೇ ಯಾಕೆ ಹೇಳಲಿಪ್ಪ ಇವರು ಈಗ ಯಾಕೆ ಹೇಳ್ತಾ ಇದ್ದಾರೆ ಅನ್ನುವಂಥ ಪ್ರಶ್ನೆಗಳು ಸರ್ವೇ ಸಾಮಾನ್ಯವಾಗಿ ಜನರಲ್ಲಿ ಕಾಡ್ತಾ ಇದೆ. ಬಟ್ ಯಾಕೆ ಅಂತಂದ್ರೆ ಈಗ ಮತ್ತೊಂದು ಹಂತದ ಯುದ್ಧಕ್ಕೆ ಹೋಗುವಂತ ಸಾಧ್ಯತೆ ಇದೆ. ಹಾಗಾಗಿ ನಾವು ಎಚ್ಚರಿಕೆಯನ್ನು ತೆಗೆದುಕೊಳ್ಳಬೇಕಾಗಿದೆ. ಬಟ್ ಏನು ಅನ್ನೋದನ್ನ ಡೀಟೇಲ್ ಆಗಿ ಬರೋಣ. ಇರಾನ್ ಮೇಲಿನ ಅಮೆರಿಕ ಇಸ್ರೇಲ್ ದಾಳಿಯಿಂದಾಗಿ ಮಧ್ಯಪ್ರಾಚ್ಯದಲ್ಲಿ ತಲೆದೋರಿರುವ ಸಂಘರ್ಷ ಸದ್ಯಕ್ಕೆ ಮುಗಿಯುವ ಲಕ್ಷಣಗಳು ಕಾಣ್ತಾ ಇಲ್ಲ. ಇದರ ನಡುವೆ ಪೆಟ್ರೋಲಿಯಂ ಉತ್ಪನ್ನಗಳನ್ನು ಮಿತವಾಗಿ ಬಳಸುವಂತೆ ಪ್ರಧಾನಿ ಮೋದಿ ದೇಶದ ಜನರಿಗೆ ಕರೆ ಕೊಟ್ಟಿದ್ದಾರೆ. ಪೆಟ್ರೋಲ್, ಡೀಸೆಲ್, ಅನಿಲ ಮಿತವಾಗಿ ಬಳಕೆಯನ್ನ ಮಾಡಿ ಅಂತಿದ್ದಾರೆ. ಕೋವಿಡ್ ಕಾಲದಂತೆ ವರ್ಕ್ ಫ್ರಮ್ ಹೋಮ್, ಆನ್ಲೈನ್ ಮೀಟಿಂಗ್ನಲ್ಲಿ ಎಲ್ಲ ಬಳಕೆ ಮಾಡಿಕೊಳ್ಳಿ ಅಂತಿದ್ದಾರೆ. ಅನಿವಾರ್ಯ ಇದ್ದಲ್ಲಿ ಸಾರ್ವಜನಿಕ ಸಾರಿಗೆಗಳಾದ ಮೆಟ್ರೋ, ಬಸ್, ರೈಲು ಬಳಸಿ. ವಿದೇಶ ಪ್ರವಾಸ ಬೇಡ. 1 ವರ್ಷ ಚಿನ್ನ ಖರೀದಿ ಮಾಡಬೇಡಿ. ಸಾವಯವ ಕೃಷಿಗೆ ಒತ್ತು ಕೊಡಿ. ಸೌರಶಕ್ತಿಯನ್ನು ಬಳಕೆ ಮಾಡಿಕೊಳ್ಳಿ. ಜಗತ್ತು ಬಿಕ್ಕಟ್ಟಿನಲ್ಲಿದೆ. ದೇಶದ ಹಿತಾಸಕ್ತಿಗೋಸ್ಕರ ತ್ಯಾಗಗಳನ್ನು ಮಾಡೋಕೆ ಸಿದ್ಧರಾಗಿ ಅಂತ ನಿನ್ನೆ ಹೈದರಾಬಾದ್ನಲ್ಲಿ ಒಂದು ಹೇಳಿಕೆಯನ್ನು ಕೊಟ್ಟರು. ಈ ಮೂಲಕ ತೈಲ ದರ ಏರಿಕೆಯ ಸುಳಿವನ್ನು ಕೊಟ್ಟಿದ್ದಾರೆ. ಇನ್ನು ಮೋದಿ ಸಂಕಷ್ಟದ ಮಾತುಗಳ ವಿರುದ್ಧ ವಿಪಕ್ಷಗಳು ಮುಗಿಬಿದ್ದುಬಿಟ್ವು. ವಿಪಕ್ಷ ನಾಯಕ ರಾಹುಲ್ ಗಾಂಧಿಯಂತೂ ಪ್ರಧಾನಿ ಮೋದಿಯವರ ಈ ಧರ್ಮೋಪದೇಶದ ಮಾತುಗಳು ವೈಫಲ್ಯಗಳ ಪುರಾವೆ. ಜನ ಏನು ಖರೀದಿಸಬೇಕು, ಎಲ್ಲಿಗೆ ಹೋಗಬೇಕು ಎಂಬುದನ್ನು ಸರ್ಕಾರವೇ ನಿರ್ಧರಿಸುವಂತಾಗಿದೆ. ಸರ್ಕಾರ ಜವಾಬ್ದಾರಿಯಿಂದ ನುಣುಚಿಕೊಳ್ತಾ ಇದೆ. ಜನರ ಮೇಲಿನ ಒತ್ತಡ ಹೇರಲು ಜನರನ್ನೇ ನೇರ ಜವಾಬ್ದಾರನಾಗಿ ಮಾಡೋಕೆ ಹೊರಟಿದೆ ಅಂತ ಕಿಡಿಕಾರಿದರು. ಎಐಸಿ ಅಧ್ಯಕ್ಷ ಖರ್ಗೆ ಅವರು ಕೂಡ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿದರು. ಚುನಾವಣೆ ಮುಗಿದ ನಂತರ ಧರ್ಮೋಪದೇಶ, 12 ವರ್ಷಗಳ ವೈಫಲ್ಯಗಳ ಹೊಣೆ ಜನರ ಮೇಲೆ ಹಾಕಕ್ಕೆ ಹೋಗಬೇಡಿ ಅಂದಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮೊದಲು ಕಾರುಗಳನ್ನು ಬಿಟ್ಟು ಕೇಂದ್ರ ಸಚಿವರು ಪಾಲನೆ ಮಾಡಲಿ ಅಂದಿದ್ದಾರೆ. ಈ ಮಧ್ಯೆ ಮೋದಿ ಸಲಹೆಯನ್ನ ಮಾಜಿ ಪ್ರಧಾನಿ ದೇವೇಗೌಡರು ಸಮರ್ಥಿಸಿಕೊಂಡಿದ್ದಾರೆ. पेट्रोल डीजल इतना ज्यादा महंगा हो गया है, पहले से कई गुना ज्यादा कीमतें बढ़ गई है, तो हम सबका दायित्व है कि पेट्रोल डीजल की खरीद पर जो विदेशी मुद्रा खर्च होती है, पेट्रोल डीजल बचाकर हमें वो मुद्रा भी बचानी है. ಜನಕ್ಕೆ ಯಾರಿಂದ ತೊಂದರೆ ಆಯಿತು ಅಂತ ಮೋದಿ ಅವರು ಎಕ್ಸ್ಪ್ಲೇನ್ ಮಾಡಬೇಕು. ಈ ಮದುವೆ ಮಾಡೋರು, ಮುಂಜಿ ಮಾಡೋರು, ಚಿನ್ನ ತಗೊಳ್ತಿರೋರ್ನ ಯಾರು ಬೇಡ ಅಂತ ಹೇಳಕ್ಕಾಗ್ತದೆ. ಸೊ ನೀವು ಜನರಿಗೆ ಏನು ಒಂದು ಸಲಹೆ ಏನ್ ಬೇಕಾದ್ರೂ ಕೊಡ್ತೀರಿ. ಹಿಂದೆ ಕೋವಿಡ್ ಬಂದಾಗ ದೀಪ ಹಚ್ಚಿ ಅಂದ್ರಿ, ದೀಪ ಹಚ್ಚೋ, ಚಪ್ಪಾಳೆ ತಟ್ಟಿ ಅಂದ್ರೆ ಚಪ್ಪಾಳೆ ತಟ್ಟೋ, ಏನಾದ್ರು ನಿಂತ್ಕೋತಾ? ಏನು ನಿಂತ್ಕೋತಿಲ್ಲ. ಒಂದು ಪ್ರಾಕ್ಟಿಕಲ್ ಇರಬೇಕು. ಪಾಪ ಜೀವನದಲ್ಲಿ ಮದುವೆ ಆಯ್ತಾರೆ, ಚಿನ್ನ ಇದನ್ನ ತಾಲಿ ಕಟ್ಕೊಳ್ಳೋರು, ಒಂದು ಸರ ಮಾಡ್ಕೊಳ್ಳೋರ್ನ ನಾವು ಬೇಡನಕ್ಕಾಗ್ತದ? ಸೊ ಅದೆಲ್ಲ ಮಾಡಕ್ಕಾಗಲ್ಲ. ಈಗ ಓಡಾಡೋರ್ನೆಲ್ಲ ಗೌರ್ಮೆಂಟ್ ಬಸ್ಸಲ್ಲಿ ಓಡಾಡಿ ಅಂದ್ರೆ ಆಗ್ತದ? ಈಗ ಫಸ್ಟ್ ಆಫೀಸರ್ಗಳಿಗೆಲ್ಲ ಹೇಳಪ್ಪ, ಸೆಂಟ್ರಲ್ ಗೌರ್ಮೆಂಟ್ ಆಫೀಸರ್ಸು, ನೀವು ಯಾರು ಗೌರ್ಮೆಂಟ್ ಇದರಲ್ಲಿ ನಿಮ್ಮ ಗಾಡಿಗಳಲ್ಲಿ ಓಡಬೇಡಿ, ನೀವೆಲ್ಲ ಮೆಟ್ರೋಲ್ ಹೋಗಿ ಇಲ್ಲ ಗೌರ್ಮೆಂಟ್ ಬಸ್ಸಲ್ಲಿ ಹೋಗಿ ಅಂತ ಫಸ್ಟ್ ತಾಕೀತು ಮಾಡಲಿ. ಅವ್ರ ಮಂತ್ರಿಗಳಿಗೆ ತಾಕೀತು ಮಾಡಲಿ, ಸೆಂಟ್ರಲ್ ಮಿನಿಸ್ಟರ್ಗೆ ತಾಕೀತು ಮಾಡಲಿ. ಫಸ್ಟ್ ನಾನು ನಡ್ಕೋಬೇಕು, ಆಮೇಲೆ ನಾವು ಬೇರೆ ಸಾಮಾನ್ಯ ಜನ ಕೇಳಬೇಕು. ಮೋದಿಯವರು ಬಳಕೆ ಮಾಡುವಾಗ ನಿಧಾನವಾಗಿ ಎಚ್ಚರಿಕೆಯಿಂದ ಮಾಡಿ ಅಂತ ಹೇಳಿದ್ದಾರೆ. ಅದರಿಂದ ಈ ರಾಷ್ಟ್ರದ 150 ಕೋಟಿ ಜನತೆಗೆ ಅಪೀಲ್ ಮಾಡಿದ್ದಾರೆ. ಅದು ಬೇರೆ ಕಾರಣದಿಂದ ಅಲ್ಲ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಡೆದಿರ್ತಕ್ಕಂಥ ಈ ಸಂಘರ್ಷದಿಂದ ಆಗಿರೋ ಒಂದು ಕೆಟ್ಟ ದುಷ್ಪರಿಣಾಮ. ಅದನ್ನು ನಾವು ಸ್ವಾಗತಿಸಬೇಕು. ಇದರ ಕರೆ ಸದುದ್ದೇಶದ ಕರೆ. ಹೊರದೇಶದ ಮೇಲೆ ಅವಲಂಬಿತರಾಗಿದ್ದೇವೋ, ಅದಕ್ಕೆ ಮಿತಿ ಹಾಕೊಳ್ಳೋದ್ರ ಮೂಲಕ ನಾವು ಸ್ವಾವಲಂಬನೆ ಕಡೆಗೆ ಹೆಜ್ಜೆ ಹಾಕಬೇಕಾಗತ್ತೆ. ಆ ನಿಟ್ಟಿನಲ್ಲಿ ಒಂದು ಕರೆಯನ್ನು 1 ವರ್ಷದ ಮಟ್ಟಿಗೆ ಈ ರೀತಿ ಪಾಲಿಸಿ, ಅಷ್ಟೊತ್ತಿಗೆ ಸಮಸ್ಯೆಗಳು ಬಗೆಹರಿದಾಗ ನಾವು ವಿಪರೀತಿನಿಂದ ಪಾರಾಗ್ತೀವಿ ಅಂತಕ್ಕಂಥದ್ದು ಪ್ರಧಾನಮಂತ್ರಿಗಳ ಆಶಯ ಇದೆ. ನೋಡಿ, ಪ್ರಧಾನಿ ಮೋದಿಯವರ ಮಾತುಗಳನ್ನು ನೀವು ಯಾವ ರೀತಿ ಅರ್ಥೈಸ್ಕೋತೀರಾ ಅನ್ನೋದ್ರ ಮೇಲೆ ಸರಿನಾ ತಪ್ಪ ಅವ್ರು ಹೇಳಿರೋದು ಅಂತಕ್ಕಂಥದ್ದು ಗೊತ್ತಾಗುತ್ತೆ. ತುಂಬ ಜನ ಮಿಶ್ರ ರೀತಿ ಪ್ರತಿಕ್ರಿಯೆ ಕೊಡ್ತಾ ಇದ್ದಾರೆ. ಅಷ್ಟಕ್ಕೂ ಪ್ರಧಾನಿ ಮೋದಿ ಮಾತಿನ ಉದ್ದೇಶ ಏನು, ಅವರು ಈ ರೀತಿಯಾಗಿ ಜನತೆಗೆ ಕರೆ ಕೊಟ್ಟಿರೋ ಹಿಂದಿನ ಲೆಕ್ಕಾಚಾರ ಏನು ಅನ್ನೋದನ್ನು ನೋಡೋಣ. ಸ್ವಲ್ಪ ಜಾಗತಿಕ ಮಟ್ಟದ ಡೆವಲಪ್ಮೆಂಟ್ಸ್ ಬಗ್ಗೆ ಗೊತ್ತಿದ್ರೆ ನಿಮಗೆ ಅವ್ರು ಯಾಕೆ ಈ ರೀತಿ ಹೇಳಿದ್ರು ಅಂತ ಗೊತ್ತಾಗುತ್ತೆ. ಕೆಲವು ಪಾಯಿಂಟ್ಸ್ ನೋಡೋಣ. ಮೋದಿ ಮಾತಿನ ಉದ್ದೇಶ ಏನು ಅಂತಂದ್ಬಿಟ್ಟು ನೋಡಿ. ಭಾರತದ ಮೇಲೆ ಪಶ್ಚಿಮ ಏಷ್ಯಾ ಯುದ್ಧದ ಪರಿಣಾಮವನ್ನು ಕಡಿಮೆ ಮಾಡುವುದು ಅವರ ಉದ್ದೇಶ. ಈಗೇನು ಮಧ್ಯಪ್ರಾಚ್ಯ ಯುದ್ಧ ನಡೀತಾ ಇತ್ತು, ಇರಾನ್ ವಿರುದ್ಧ ಅಮೆರಿಕ, ಇಸ್ರೇಲ್, ಅದರ ಪರಿಣಾಮಗಳನ್ನ ನೀವೆಲ್ಲರೂ ಅನುಭವಿಸ್ಬಿಟ್ಟಿದ್ದಾರೆ ಈಗಾಗಲೇ. ಇನ್ನಷ್ಟು ಹೊರೆ ಆಗೋದು ಬೇಡ ಅಂತ ಅವರ ಉದ್ದೇಶ. ಪಶ್ಚಿಮ ಏಷ್ಯಾ ಸಂಘರ್ಷದಿಂದ ಜಾಗತಿಕ ತೈಲ ಮಾರುಕಟ್ಟೆಯಲ್ಲಿ ಅನಿಶ್ಚಿತತೆ ಹೆಚ್ಚಾಗ್ತಾ ಇದೆ. ಹೌದು, ನಮ್ಮ ಇಡೀ ಜಗತ್ತಿಗೆ ಬೇಕಾಗಿರ್ತಕ್ಕಂಥ ಒಂದು 20% ತೈಲ ಹೊರ್ಮುಜ್ನಿಂದನೇ ಬರ್ತಾ ಇತ್ತು. ಅದರಿಂದ ನಿಮಗೆ ಅನಿಶ್ಚಿತತೆ ಜಾಸ್ತಿ ಆಗಿದೆ. ಅಮೆರಿಕದಲ್ಲೇ ಪೆಟ್ರೋಲ್, ಡೀಸೆಲ್ ರೇಟ್ ಎಲ್ಲ ಜಾಸ್ತಿ ಆಗಿದೆ. ಭಾರತ ತನ್ನ ಅಗತ್ಯದ ಬಹುಪಾಲು ಕಚ್ಚಾ ತೈಲವನ್ನು ಆಮದು ಮಾಡಿಕೊಳ್ಳುತ್ತೆ. ನಮ್ಮಲ್ಲಿ ಸೋರ್ಸ್ ಇಲ್ಲ, ನಮ್ಮಲ್ಲಿ ಉತ್ಪತ್ತಿ ಇಲ್ಲ, ಬಹುತೇಕ ನಾವು ಆಮದು ಮಾಡಿಕೊಳ್ಳೇಬೇಕು ಕಚ್ಚಾ ತೈಲವನ್ನು. ಮಧ್ಯಪ್ರಾಚ್ಯ ಯುದ್ಧದಿಂದ ತೈಲ ಬೆಲೆ ಏರಿದ್ರೆ ಭಾರತಕ್ಕೆ ದೊಡ್ಡ ಹೊರೆಯಾಗುತ್ತೆ. ತೈಲ ಬೆಲೆ ಏರಿಕೆ ಆದರೆ ವಿದೇಶಿ ವಿನಿಮಯ ಸಂಗ್ರಹವನ್ನು ಉಳಿಸುವುದು ಅಂದರೆ ಫಾರೆಕ್ಸ್ ಲೆಕ್ಕಾಚಾರ ಇದೆಲ್ಲ
ಮೋದಿ ಮಾತಿನ ಉದ್ದೇಶ, ಅದರ ಡೀಟೇಲ್ಸ್ ಆಮೇಲೆ ಬರೋಣ ಹೆಂಗೆ ಅಂತ. ಪೆಟ್ರೋಲಿಯಂ ಉತ್ಪನ್ನ, ಚಿನ್ನ, ಅಡುಗೆ ಎಣ್ಣೆ ದೊಡ್ಡ ಪ್ರಮಾಣದಲ್ಲಿ ನಮ್ಮ ದೇಶಕ್ಕೆ ಆಮದಾಗುತ್ತೆ. ಅವ್ರು ಹೇಳಿರೋದೇ ಇವುಗಳ ಬಗ್ಗೆ. ಸೊ ಜನರು ಕಡಿಮೆ ಇಂಧನ ಬಳಸಿದ್ರೆ ತೈಲದ ಆಮದು ಕಡಿಮೆ ಆಗುತ್ತೆ, ನಮ್ಮ ದೇಶದಿಂದ ಬೇರೆ ದೇಶಕ್ಕೆ ಹೋಗೋ ದುಡ್ಡು ಕಡಿಮೆ ಆಗುತ್ತೆ. ಚಿನ್ನ ಖರೀದಿ ಕಡಿಮೆ ಆಗಿದ್ರೆ ಡಾಲರ್ ಹೊರ ಹೋಗ್ತಕ್ಕಂಥ ಜಾಸ್ತಿ, ಯಾಕಂದರೆ ನಾವು ಡಾಲರ್ ಲೆಕ್ಕದಲ್ಲೇ ಕೊಟ್ಬಿಟ್ಟು ತೈಲವನ್ನು ಖರೀದಿ ಮಾಡೋದು, ಚಿನ್ನ ಖರೀದಿ ಮಾಡೋದು, ಅದು ಕಡಿಮೆ ಆಗುತ್ತೆ. ಇದರಿಂದ ಭಾರತದ ವಿದೇಶಿ ವಿನಿಮಯದ ಮೇಲೆ ಒತ್ತಡ ಕೂಡ ಕಡಿಮೆ ಆಗುತ್ತೆ, ಫಾರಿನ್ ಎಕ್ಸ್ಚೇಂಜ್ ಮೇಲೆ. ಅನಗತ್ಯ ಬಳಕೆಯಿಂದ ತೈಲ ಒತ್ತಡ ಸೃಷ್ಟಿಯಾಗಿ ಪೆಟ್ರೋಲಿಯಂ ಬೆಲೆ ಆಟೋಮೆಟಿಕ್ಕಾಗಿ ಜಾಸ್ತಿ ಆಗುತ್ತೆ. ಆಗ ನಮ್ಮ ದೇಶದಲ್ಲೂ ಏನೂ ಮಾಡೋಕ್ಕಾಗಲ್ಲ, ಬೆಲೆ ಏರಿಕೆ ಆಗುತ್ತೆ ಅಂತ ಲೆಕ್ಕಾಚಾರ. ಸಾರಿಗೆ ವೆಚ್ಚ, ಆಹಾರ ವಸ್ತುಗಳು, ಸೇವೆಗಳ ಬೆಲೆಯೂ ಜಾಸ್ತಿ ಆಗುತ್ತೆ. ನಿಮಗೆ ಆಟೋಮೆಟಿಕ್ಕಾಗಿ ಪೆಟ್ರೋಲ್ ಡೀಸೆಲ್ ರೇಟ್ ಜಾಸ್ತಿ ಆದರೆ ಎಲ್ಲವೂ ಜಾಸ್ತಿ ಆಗುತ್ತೆ, ಯಾಕೆಂದರೆ ಅದೊಂದು ಚೈನ್ ಲಿಂಕ್. ಕೋವಿಡ್ ಸಮಯದಲ್ಲಿ ವರ್ಕ್ ಫ್ರಮ್ ಹೋಮ್ನಿಂದ ಇಂಧನ ಬಳಕೆ ತಗ್ಗಿತ್ತು. ಈಗಲೂ ಅದನ್ನು ಮಾಡಿ ಅವಕಾಶ ಇರೋರು, ಎಲ್ರಿಗೂ ಆಗಲ್ಲ, ಅವಕಾಶ ಇರೋರು ವರ್ಕ್ ಫ್ರಮ್ ಹೋಮ್ಗೆ ಆದ್ಯತೆ ಹೆಚ್ಚಾದರೆ ಡೀಸೆಲ್ ಪೆಟ್ರೋಲ್ ಬಳಕೆ ಸ್ವಲ್ಪ ಕಡಿಮೆ ಆಗುತ್ತೆ ಅಂತಕ್ಕಂಥ ಲೆಕ್ಕಾಚಾರದಲ್ಲಿ ಇಷ್ಟು ಮಾತುಗಳನ್ನು ಪ್ರಧಾನಿ ಮೋದಿ ಅವರು ಆಡಿರ್ತಕ್ಕಂಥದ್ದು. Imagine, innovate, integrate. GSSS Institute of Engineering and Technology for Women, Mysuru. Serving the nation with empowered women. ಅರುಣ್, ಒಂದು ವಿಚಾರ, ನಿನ್ನೆ ಹೈದರಾಬಾದ್ನಲ್ಲಿ ಮೋದಿ ಅವರು ಮಾತನಾಡಿದಾಗ ಅವ್ರು ಹೇಳಿರೋ ವಸ್ತುಗಳನ್ನು ಗಮನಿಸಿ. ಫಸ್ಟ್ ಚಿನ್ನ ಖರೀದಿ ಮಾಡೋದನ್ನು 1 ವರ್ಷ ನಿಲ್ಲಿಸಿ ಅಂದರು. ತೈಲ ಬೆಲೆ ಅಂದರೆ ಪೆಟ್ರೋಲ್ ಡೀಸೆಲ್ ಕಡಿಮೆ ಮಾಡಿ, ವರ್ಕ್ ಫ್ರಮ್ ಹೋಮ್ ಜಾಸ್ತಿ ಮಾಡ್ಕೊಳ್ಳಿ, ವರ್ಚುವಲ್ ಮೀಟಿಂಗ್ಗಳನ್ನ ಮಾಡ್ಕೊಳ್ಳಿ, ಆಯಿತಾ, ಈ ಥರದ. ಆಮೇಲೆ ಅಡುಗೆ ಎಣ್ಣೆ ಬಳಕೆ ಕಡಿಮೆ ಮಾಡಿ, ರಾಸಾಯನಿಕ ಗೊಬ್ಬರಗಳ ಬಳಕೆ ಕಡಿಮೆ ಮಾಡಿ. ಒಂದು ಅರ್ಥ ಮಾಡ್ಕೋಬೇಕು ಜನ ಅರುಣ್, ಇದೆಲ್ಲವನ್ನ ಕೂಡ ನಾವು ಹೆಚ್ಚು ಬೇರೆ ದೇಶದಿಂದನೇ ತರಿಸ್ತಾ ಇರೋದು. ಅಂದರೆ ನಾವು ದುಡ್ಡು ಕೊಟ್ಟು ತರ್ತಾ ಇದ್ದೀವಿ, ನಮ್ಮ ದೇಶದ ದುಡ್ಡು ಬೇರೆ ರಾಷ್ಟ್ರಗಳಿಗೆ ಹೋಗ್ತಾ ಇದೆ, ಅದನ್ನು ಇಲ್ಲೇ ಉಳಿಸ್ಬೇಕು ಅಂತಕ್ಕಂಥ ಲೆಕ್ಕಾಚಾರ. ನೀವೇನು ಹೇಳ್ತೀರಾ? ಅದರಲ್ಲಿ ನೋ ಡೌಟ್. ಈಗ ನಾವು ಒಂದು ಸಾಮಾನ್ಯವಾಗಿ ಮನೆ ವಿಚಾರಕ್ಕೆ ಬಂದಾಗಲೇ ನಮ್ಗೆ ಅನಿಸುತ್ತೆ, ಕೆಲವೊಂದು ಟೈಮಲ್ಲಿ ನಾವು ಒಂದೊಂದು ತಿಂಗಳು ಏನು ಮಾಡ್ಬಿಡ್ತೀವಿ, ಶಾಪಿಂಗ್ ಎಲ್ಲ ಹೋಗ್ಬಿಟ್ಟು ಖರೀದಿಯನ್ನು ಮಾಡ್ತಾ ಇರ್ತೀವಿ. ತಿಂಗಳು ಊಟ ಮಾಡ್ಕೊಂಡಿರುವಷ್ಟು ನಮ್ಮ ಹತ್ರ ಬಟ್ಟೆ ಇರುತ್ತೆ, ಎಲ್ಲ ಇರುತ್ತೆ. ಹೌದು. ಆದರೂ ಹೆಚ್ಚು ಕಡಿಮೆ ಒಂದು ತಿಂಗಳಿಗೆ ಒಂದು 2,000-3,000 ರೂಪಾಯಿ ಎಕ್ಸ್ಟ್ರಾ ಖರ್ಚು ಮಾಡ್ತಾ ಇರ್ತೀವಿ. ಬೇಡಪ್ಪ, ಅದೊಂದು 2,000-3,000 ರೂಪಾಯಿ ಸೇವಿಂಗ್ ಮಾಡ್ಕೊ, ನಾಳೆ ಕಷ್ಟ ಆಗ್ಬೋದು ಅನ್ನೋದಕ್ಕೋಸ್ಕರ ಮಿತ ವ್ಯಯವನ್ನ ಮಾಡ್ಕೊಳ್ಳಿ ಅಂದಿದ್ದಾರೆ. ಒಂದು ಮನೆಯಲ್ಲೇ ನಾವು ಹಿಂಗೆ ಮಾಡಿದ್ಮೇಲೆ ದೇಶದ ಲೆಕ್ಕಾಚಾರದಲ್ಲಿ ಅದೇ ಸೇಮ್ ದೇಶದ ವಿಚಾರಕ್ಕೆ ಬರುತ್ತೆ. ಯಾಕೆ? ಸಿಂಪಲ್ ಆಗಿ ಒಂದು ಕ್ಯಾಲ್ಕುಲೇಷನ್ ಹೇಳ್ತೀನಿ. ಇಲ್ಲಿಂದ ನಾವು ಬೇರೆ ದೇಶಕ್ಕೆ ಕಳಿಸುವಂಥದ್ದು ಎಷ್ಟು ಅಂದರೆ ರಫ್ತು ಎಷ್ಟಿದೆ? ರಫ್ತು ನಮಗಿರುವಂಥದ್ದು $442 ಬಿಲಿಯನ್. ಆಯಿತಾ? ಇದು ನಮಗೆ ಕಳಿಸ್ತಾ ಇರೋದು, ನಮ್ಮ ವಸ್ತುಗಳನ್ನು ನಾವು ವಿದೇಶಕ್ಕೆ ಕಳಿಸ್ತಾ ಇರೋದು, ನಮಗೆ ಬರ್ತಾ ಇರೋದು ಅಷ್ಟಿದೆ. ಆದರೆ ನಾವು ವಿದೇಶದಿಂದ ಆಮದು ಮಾಡ್ಕೊಳ್ತಾ ಇರೋದು ಎಷ್ಟು ಅಂತಂದರೆ $775 ಬಿಲಿಯನ್. ಸೊ ನಿಮಗೆ ಅಪ್ರಾಕ್ಸಿಮೇಟ್ಲಿ ಅದರಲ್ಲಿ ಒಂದು $330 ಬಿಲಿಯನ್ ನಿಮಗೆ ಗ್ಯಾಪ್ ಆಗ್ತಾ ಇದೆ. ಈ ವ್ಯಾಪಾರ ಕೊರತೆ ಅಂತ ಏನು ಹೇಳ್ತೀವಿ, ಅದು ಗ್ಯಾಪ್ ಆಗ್ತಾ ಇದೆ. ಈ ಸಮಸ್ಯೆ ಯಾಕಾಗುತ್ತೆ? ನಾವು ಹೆಚ್ಚು ವಿದೇಶದಿಂದ ಆಮದು ಮಾಡ್ಕೊಳ್ಳೋದ್ರ ಮೇಲೆ ನಮ್ಮ ಪರಿಸ್ಥಿತಿ ಏನು ಅಂದರೆ, ನಮ್ಮ ರೂಪಾಯಿ ಮೌಲ್ಯ ಜಾಸ್ತಿ ಆಗ್ತಾ ಹೋಗುತ್ತೆ, ಬೀಳ್ತಾ ಹೋಗುತ್ತೆ ಅಂತ ಹೇಳ್ತೀವಿ ನಾವು. ಸಾಮಾನ್ಯವಾಗಿ 70 ರೂಪಾಯಿ, 80 ರೂಪಾಯಿ ಆಯಿತು, 95 ರೂಪಾಯಿಗೆ ಬಂದು ಕೂತಿದೆ. ಇನ್ನೂ ನಾವು ಜಾಸ್ತಿ ಹಿಂಗೆ ಖರೀದಿ ಮಾಡ್ತಾ ಹೋಗ್ಬಿಟ್ರೆ ನಮ್ದು ಬೀಳ್ತಾ ಹೋಗುತ್ತೆ, ರೂಪಾಯಿಗೆ ಮೌಲ್ಯ ಇರೋದಿಲ್ಲ, ನಮ್ದು ಪರಿಸ್ಥಿತಿ ಹಂಗಾಗುತ್ತೆ ಅಂತ ಹೇಳಿ ಸಿಂಪಲ್ ಆಗಿ ಅವ್ರು ಹೇಳಿರೋದೇನು ನೋಡಿ. ತುಂಬ ತಡ ಆಯ್ತಿದೆ, ಆ್ಯಕ್ಚುಲಿ ಇಟ್ಸ್ ವೆರಿ ಲೇಟ್. ಮಾರ್ಚ್ನ 2ನೇ ವಾರ 3ನೇ ವಾರದ ಸಂದರ್ಭದಲ್ಲಿ ಅಥವಾ ಮಾರ್ಚ್ ಎಂಡಲ್ಲೇನೆ ಈ ವಿಚಾರವನ್ನ ಹೆಜ್ಜೆಯನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ಇಟ್ಟಿದ್ದಿದ್ರೆ ಒಂದು ಯಾವುದೋ ಗುರಿಯನ್ನ ಇಟ್ಕೊಂಡು ಪ್ರಧಾನಿ ನರೇಂದ್ರ ಮೋದಿ ಅವರು ಹೇಳ್ತಾ ಇದ್ದಾರೆ ಅಂತ ಹೇಳಬಹುದಾಗಿತ್ತು. ತಡ ಆಗಿದೆ. ಆಲ್ಮೋಸ್ಟ್ ಆಲ್ 1-1.5 ತಿಂಗಳು 2 ತಿಂಗಳ ತಡವಾಗಿದೆ. ಅನೇಕ ದೇಶಗಳು ಮಾರ್ಚ್ನ ಎಂಡಿನಲ್ಲೇ ಈ ವಿಚಾರದಲ್ಲಿ ಹೆಜ್ಜೆ ಇಟ್ಟಾಗಿತ್ತು. ಅವ್ರು ಹೇಳ್ಕೊಳ್ತಾ ಇದ್ರು, ವಾರದಲ್ಲಿ 3 ದಿನ ನೀವು ಸೈಕಲ್ ಅನ್ನ ಬಳಕೆ ಮಾಡ್ಕೊಳ್ಳಿ, ಹೌದು, ನಿಮ್ಮ ಮನೆ ಹತ್ರ ಇರುವಂಥವರೆಲ್ಲ ಕಾರ್ನಲ್ಲಿ ಬನ್ನಿ, ಈ ಥರ ಅವಾಗಲೇ ಹೇಳಾಗಿತ್ತು. ನೀವು ಯಾಕೆ ಹೇಳಲಿಲ್ಲ? ಎಲೆಕ್ಷನ್ ಇತ್ತು. ಅದನ್ನು ನೀವು ಸುಮ್ಮನೆ ಯಾರೋ BJPಯಲ್ಲಿರುವಂಥವರು BJP ಕಾರ್ಯಕರ್ತರೆಲ್ಲ ಕುತ್ಕೊಂಡ್ಬಿಟ್ಟು ಅದೆಲ್ಲ ಏನೂ ಇಲ್ಲ, ತುಂಬ ಏನೋ ಮಾಡ್ಬಿಟ್ಟಿದ್ರೆ ಸುಳ್ಳು. ಅವಾಗಲೇ ಈ ದಿಟ್ಟ ಹೆಜ್ಜೆಯನ್ನು ಇಟ್ಕೊಳ್ಬೇಕಾಗಿತ್ತು. ನಿಮಗೆ ತುಂಬ ಕಾನ್ಫಿಡೆನ್ಸ್ ಇದ್ದು, ನಮ್ಮ ಹತ್ರ ಎಲ್ಲ ಇದೆ, ನಮಗೇನು ಸಮಸ್ಯೆ ಆಗೋದಿಲ್ಲ ಅನ್ನುವಂಥದ್ದು ಇತ್ತು. ಎಲ್ಲಿ ಹೇಳಿಬಿಟ್ರೆ ಏನೋ ಆಗುತ್ತೆ ಅಂತ ಹೇಳಿ. ಅಂದರೆ ಜನ ಪ್ಯಾನಿಕ್ ಆಗಿಬಿಡ್ತಾರೆ. ಪ್ಯಾನಿಕ್ ಆಗುವಂಥ ಅಗತ್ಯತೆ ಏನಿದೆ ಇದರಲ್ಲಿ? ಹಾಗಿದ್ದಾಗ ಈಗ ಹೇಳ್ಬಿಟ್ರೆ ಪ್ಯಾನಿಕ್ ಆಗಲ್ವಾ? ಎಲೆಕ್ಷನ್ ಟೈಮ್ ಅದು. ಅದೇ ತಮ್ಮ ಸ್ವಾರ್ಥಕ್ಕೋಸ್ಕರ ಅದನ್ನು ಹೇಳಲಿಲ್ಲ. ಎರಡನೇದು, ನಿಮಗೆ 15ನೇ ತಾರೀಕಿನಿಂದ ಮುಂಗಾರ ಆರಂಭವಾಗುತ್ತೆ. ನೀವು ಈಗ ಹೇಳ್ತಾ ಇದ್ದೀರಾ ರಾಸಾಯನಿಕ ಗೊಬ್ಬರಗಳನ್ನು ಬಳಕೆ ಮಾಡಬೇಡಿ ಅಂತ ಹೇಳಿ. ಏನು ಮಾಡಬೇಕು ರೈತರು? ಏನು ಮಾಡಬೇಕು? ಇನ್ನೊಂದು ವಾರಕ್ಕೆ
ಮುಂಗಾರು ಎಂಟ್ರಿ ಕೊಡುತ್ತೆ. ಎಲ್ಲಾ ಕಡೆನಲ್ಲೂ ಎಲ್ಲಿಂದ ತರ್ಬೇಕು? ಸಾವಯವಕ್ಕೆ ಯಾವಾಗ ಹೋಗ್ಬೇಕಾಗತ್ತೆ? ನೀವು ಅಟ್ಲೀಸ್ಟ್ ಮಾರ್ಚ್ ಎಂಡ್ ಅಲ್ಲಿ ಹೇಳಿದ್ದಿದ್ರೆ ಏಪ್ರಿಲ್ ತಿಂಗಳು ಅವ್ರಿಗೆ ಇರ್ತಾ ಇತ್ತು, ರೆಡಿ ಮಾಡ್ಕೊಳ್ತಾ ಇದ್ರು. ಹೌದಪ್ಪ, ಈ ಸಲ ಗೊಬ್ಬರ ಕೊರತೆ ಆಗುತ್ತೆ, ನಮಗೆ ಬೆಳೆ ಬೆಳ್ಕೊಳಕ್ ಆಗೋದಿಲ್ಲ, ನಾವು ಸಾವಯವಕ್ಕೆ ಹೋಗೋಣ ಅನ್ನುವಂತ ಯೋಚನೆ ಪರಿಕಲ್ಪನೆ ಆಗಿರ್ತಾ ಇತ್ತು. ಇಲ್ಲಿವರೆಗೂ ಕೊಡೋದನ್ನೆಲ್ಲ ಕೊಟ್ಟು ರಸಗೊಬ್ಬರನ ಹಾಕಿ ತುಂಬಿ ಏಕಕಾಲದಲ್ಲಿ ಸಾವಯವಕ್ಕೆ ಹೋಗಿ ಅಂತಾರೆ. ಹೆಂಗ್ರಿ ಬೆಳೆಯಕ್ಕಾಗತ್ತೆ ಹೇಳಿ ನೋಡೋಣ. ಬಿಜೆಪಿಯವರು ಯಾರಾದ್ರೂ ಒಂದು ವಾರದಲ್ಲಿ ಸಾವಯವಕ್ಕೆ ಹೋಗಕ್ಕಾಗುತ್ತಾ? ಮಾತಾಡ್ತಾ ಇದ್ದಾರೆ ಎಲ್ಲರೂ ಕೂಡ. ಲೇಟ್ ಆಗಿದೆ, ಇದು ಇಟ್ಟಿರುವಂಥ ಹೆಜ್ಜೆ ರಾಂಗ್, ತಡವಾಗಿಟ್ಟಿದ್ದಾರೆ. ಕರೆಕ್ಟ್ ಆಗಿದೆ, ಬಟ್ ತಡವಾಗಿಟ್ಟಿದ್ದಾರೆ. ಆಗಬೇಕಾಗಿದ್ದು ಮಾರ್ಚ್ ಎಂಡಲ್ಲೇ ಆಗಬೇಕಾಗಿತ್ತು. ಏನು ಪರಿಸ್ಥಿತಿ ಆಗಿದೆ, ಹೇಗಾಗಿದೆ ನೋಡಿ. ಅಡುಗೆ ಎಣ್ಣೆ ವಿಚಾರದಲ್ಲಿ ಹೇಳ್ತಾ ಇದ್ರು, ನಾವು ಯಾವ ರೀತಿಯಾದಂಥ ಹೆಜ್ಜೆಯನ್ನು ಇಟ್ಟಿದ್ದೀವಿ ಅರವಿಂದ್? 60% ನಾವು ಅಡುಗೆ ಎಣ್ಣೆಯನ್ನ ಬೇರೆ ದೇಶಗಳಿಂದ ಆಮದು ಮಾಡ್ಕೊಳ್ತೀವಿ. ಹೌದು, 60%. ಆ ಎಣ್ಣೆನೋ ನಮ್ಮ ಹಾರ್ಟ್ ಅಟ್ಯಾಕ್ ಆಗ್ತಾ ಇರುವಂಥದ್ದು, ಕೊಬ್ಬನ್ನು ಜಾಸ್ತಿ ಮಾಡ್ತಾ ಇರೋದು, ಕೊಲೆಸ್ಟ್ರಾಲ್ ಅನ್ನು ಜಾಸ್ತಿ ಮಾಡ್ತಾ ಇರೋದು ಆ ಪರಿಸ್ಥಿತಿಯಲ್ಲಿದೆ ಆ ಎಣ್ಣೆಗಳು. ಅವುಗಳನ್ನು ನಾವು ಆಮದು ಮಾಡ್ಕೊಳ್ತೀವಿ. ಆಮದು ಮಾಡಿಕೊಂಡ ನಂತರ ಈಗ ಆ ಎಣ್ಣೆ ನೀವು ಕಡಿಮೆ ಬಳಕೆ ಮಾಡ್ಕೊಳ್ಳಿ, ತರಿಸೋದು ಯಾಕೆ? ಅಲ್ಲಿವರೆಗೂ ಏನು ಮಾಡಿದ್ರಿ? ಹಾಗಿದ್ದಾಗ ದೇಶದಲ್ಲಿ ಎಣ್ಣೆ ಬೆಳೆಕಾಳುಗಳನ್ನು ಯಾಕೆ ಬೆಳೆಯಕ್ಕೆ ಜಾಸ್ತಿ ಆಗಲಿಲ್ಲ ನಮ್ಮ ಹತ್ರ? ಅದಕ್ಕೆ ಉತ್ತೇಜನವನ್ನು ಕೊಡುವಂಥ ಕೆಲಸಗಳನ್ನು ರಾಜ್ಯಗಳು ಯಾಕೆ ಮಾಡಲಿಲ್ಲ? ದೇಶ ಅದಕ್ಕೆ ಹೆಚ್ಚಿನ ಒತ್ತೆ ಯಾಕೆ ಕೊಡಲಿಲ್ಲ? ಎಷ್ಟು ಸಲ ಬಡ್ಕೊಳ್ತಿದ್ವಿ ಜನರಿಗೆ, ಡಿಪೆಂಡ್ ಆಗಬೇಡಿ ಈ ಎಣ್ಣೆಗಳ ಮೇಲೆ. ಅವು ಬರುವಂತಹ ಎಣ್ಣೆಗಳ ವಿಚಾರದಲ್ಲಿ ಏನು ಕೊಲೆಸ್ಟ್ರಾಲ್ ಫ್ರೀ, ಝೀರೋ ಅಂತೆಲ್ಲ ಹಾಕೊಂಡು ಹೋಗ್ತಾ ಇದ್ರು. ಏನಾಗಿದೆ ನಮ್ಮ ಕೊಬ್ಬರಿ ಎಣ್ಣೆಗೆ? ಕೊಬ್ಬರಿ ಬೆಳೆಯುವಂಥವ್ರಿಗೆ ಎಂಥ ಒಳ್ಳೆ ಎಣ್ಣೆ. ಕರಾವಳಿ ಭಾಗಕ್ಕೆ ಹೋಗಲಿ, ಈಗಲೂ ಕೂಡ ಕೊಬ್ಬರಿ ಎಣ್ಣೆ ಬಳಕೆ ಮಾಡ್ಕೊಳ್ತಾರೆ. ತಗೊಳ್ರಿ ಅವನ ಎಣ್ಣೆಯನ್ನ, ಆ ಎಣ್ಣೆ ಬಳಕೆ ಮಾಡ್ಕೊಳ್ಳಿ. ಯಾಕೆ ಈ ವಿದೇಶದಿಂದ ಬರುವಂಥ ಎಣ್ಣೆಗಳನ್ನು ಬಳಕೆ ಮಾಡ್ತೀರಾ? ಇದನ್ನ ಆರಂಭದಲ್ಲಿ ಹೇಳಬೇಕಾಗಿತ್ತು. ಅವಾಗೆಲ್ಲ ತರಿಸೋದೆಲ್ಲ ತಂದು ಗುಡ್ಡೆ ಹಾಕಿ ಏನು ಕಂಪನಿಗಳು ಬಂದು ಅದ್ರ ಬಗ್ಗೆ ಟೀಕೆಗಳಿದ್ದಾವೆ. 60% ನಾವು ಆಮದು ಮಾಡ್ಕೊಳ್ತೀವಿ. ನಮ್ಮಲ್ಲಿ ಎಣ್ಣೆ ಕಾಳುಗಳೇ ಬೆಳೀತಾ ಇಲ್ಲ. ಎಲ್ಲಿ ಹೋಗಿದ್ದಾರೆ ರೈತರು? ಯಾವುದ್ರ ಕಡೆಗೆ ಹೋಗ್ತಾ ಇದ್ದಾರೆ? ಯಾರಾದರೂ ಯೋಚನೆ ಮಾಡಿದಾರ ರಾಜಕಾರಣಿಗಳು? ಈ ನಿಟ್ಟಿನಲ್ಲಿ ನಾವು ಹೋಗೋಣ, ಈ ದಿಕ್ಕಿನಲ್ಲಿ ಬರೋಣ? ಏನೂ ಇಲ್ಲ. ಕೊಡು MSP, ಹಾಕ್ತಾ ಇರು. ಇವುಗಳಿಗೆ ಒಂಚೂರು ಒತ್ತು ಕೊಡೋದಾಯ್ತಾ? ಅಲ್ಲಿ ಇಲ್ಲಿ ಸ್ವಲ್ಪ ಕೊಟ್ಟರು, ಆಮೇಲೆ ಯಾವನೂ ತಲೆ ಕೆಡಿಸ್ಕೊಳ್ಳೋಂಗಿಲ್ಲ. ಯಾರಿಗೆ ಹೇಳೋಣ ಇದನ್ನು? ಯಾರೂ ಕೇಳಲ್ಲ. ಚಿನ್ನದ ವಿಚಾರದಲ್ಲೂ ಅಷ್ಟೇ ನೋಡಿ. ಮದುವೆ ಸೀಸನ್ನಲ್ಲಿ ನೀವು ಹೋಗ್ಬಿಟ್ಟು ಈಗ ಏಪ್ರಿಲ್ ಮೇದಲ್ಲಿ ಇನ್ನೇನು ಮುಗಿಯಕ್ಕೆ ಬರುತ್ತೆ ಈಗ ಸೀಸನ್ನು. ಈಗ ನೀವು ಚಿನ್ನ ತಗೊಳ್ಬೇಡಿ ಅಂತಂದರೆ ಅವ್ರಿಗೆ ಎಲ್ರಿ ಕೇಳ್ತಾರೆ? ಈಗ ಎಕ್ಸಾಂಪಲ್ ಕೊಡ್ತೀನಿ ನಿಮಗೆ. ಹೆಣ್ಣಿನ ಕಡೆಯವರು ಗಂಡಿನ ಕಡೆಯವ್ರಿಗೆ, ಇಲ್ಲ ರೀ ನಾವೊಂದು 30 ಗ್ರಾಮು ಮಾಂಗಲ್ಯ ಹಾಕಿ ಕೊಡ್ತೀವಿ, ಆಮೇಲೆ ನಿಮ್ಮ ಗಂಡಿನ ಕಡೆಯವ್ರಿಗೆ ಒಂದು 20 ಗ್ರಾಮದು ಸರ ಹಾಕಿ ಕೊಡ್ತೀವಿ ಅಂತಾರೆ. ಈಗ ಚಿನ್ನ ಖರೀದಿ ಮಾಡಬೇಡಿ ಅಂತಂದ್ರೆ ಅವ್ರು ಯಾರಾದರೂ ಮೋದಿ ಅಭಿಮಾನಿಯಾಗಿ ಇಟ್ಬಿಟ್ಟಿದ್ರೆ ನಾನು ಕೊಡಲ್ಲ ಅಂತಾರೆ. ಗಂಡಿನ ಕಡೆಯವ್ರೇ ನಾವು ಚಿನ್ನ ತಗೋಬೇಕಾ ಬೇಡವಾ ಅವನು? ಹಂಗಾಗಲ್ಲ ನೋಡಿ. ನಾವು ಈಗ ಅರವಿಂದ್ ಈ ಸಿಗ್ನಲಲ್ಲಿ ನಿಂತಾಗ ಹಾರ್ನ್ ಹೊಡಿಬೇಡ್ರಿ ಅಂತ ಹೇಳ್ತೀವಿ, ಸ್ವಲ್ಪ ತಾಳ್ಮೆ ಇರಲಿ ಅಂತ ಹೇಳಿ. ನಾರ್ಮಲ್ ಆಗಿ ಜನ ಕೇಳ್ತಾರ ಅದನ್ನ? ಅಲ್ಲ, ಈ ಚಿನ್ನದ ವಿಚಾರದಲ್ಲಿ ನೀವು ಹೇಳ್ತಾ ಇದ್ರಲ್ಲ, ಹಾರ್ನ್ ಹೊಡ್ಕೊಂಡು ಹೋಗ್ತಾರೆ. ನಾನು ಏನು ಹೇಳ್ತಾ ಇದ್ದೀನಿ ಅಂದ್ರೆ, ನೀವು ಹೇಳಿದ ತಕ್ಷಣ ಜನ ತಲೆಯಲ್ಲಿ ಹಾಕೊಳ್ಳೋದಿಲ್ಲ. ಚಿನ್ನದ ಖರೀದಿ ವಿಚಾರದಲ್ಲಿ 2 ಥರ ಇದೆ. ಒಂದು, ಈಗ ನೀವು ಹೇಳಿದ್ದು ಅನಿವಾರ್ಯದ ಖರೀದಿ. ಈಗ ಒಂದು ಮದುವೆ ಅಂದಮೇಲೆ ಏನೂ ಬೇಡಪ್ಪ, ಮೋದಿಯವ್ರ ಮಾತನ್ನೇ ಕೇಳೋಣ, ಬೇರೆ ಏನೂ ಒಡವೆ ಹಾಕೋದು ಬೇಡ, ಅದ್ರ ಬದಲು ಬೇಕಾದ್ರೆ ಕ್ಯಾಶ್ ಕೊಟ್ಬೋಣ, ತಾಳಿ ಆದರೂ ತಗೋಬೇಕಾ, ಅನಿವಾರ್ಯನಾ, ತಾಳಿ ತಗೊಳ್ಳೋಣ. ಕೆಲವರು ಚಿನ್ನವನ್ನು ಇನ್ವೆಸ್ಟ್ಮೆಂಟ್ ಪರ್ಪಸ್ಗೆ ಹಾಕ್ತಾರೆ. ಮೋದಿ ಹೇಳಿರ್ತಕ್ಕಂಥದ್ದು, ಈಗ ನೀವು ಇನ್ವೆಸ್ಟ್ಮೆಂಟ್ ಉದ್ದೇಶದಿಂದ ಚಿನ್ನ ಖರೀದಿ ಮಾಡೋದಾದರೆ 1 ವರ್ಷ ಕಾಯಿರಿ. ಆಮೇಲೆ ಇದು ಎಲ್ಲ ಸಲಹೆಗಳು ಅವ್ರು ಕೊಟ್ಟಿರೋದು, ಈ ರೂಲ್ಸ್ ಏನು ತಂದಿಲ್ಲ, ಹೀಗೆ ಮಾಡಬೇಕು ಅಂತಂದ್ಬಿಟ್ಟು. ನಾನು 1-2-3 ಜನ ಚಿನ್ನದ ಅಂಗಡಿ ಮಾಲೀಕರು ಮಾತಾಡೋದನ್ನ ಕೇಳಿದ್ದೀನಿ. ಅವರು ಅದನ್ನೇ ಹೇಳಿದ್ದು. ಅವರೇನು ಹೇಳಿದ್ರು ಅಂತಂದರೆ, ಅನಿವಾರ್ಯದ ಚಿನ್ನ ಖರೀದಿ ಮಾಡಿ, ಅನಿವಾರ್ಯದ ಚಿನ್ನ, ಆದರೆ ಇನ್ವೆಸ್ಟ್ಮೆಂಟ್ ಪರ್ಪಸ್ ಆದರೆ 1 ವರ್ಷ ವೆಯ್ಟ್ ಮಾಡಿ. ಬಟ್ ಇದರಲ್ಲಿ ಕರೆಕ್ಟು ನೀವು ಹೇಳ್ತಾ ಇರೋದು. ನಮ್ಮ ಚಿನ್ನ ಅನ್ನುವಂಥದ್ದು ಶಕ್ತಿನೂ ಹೌದು, ನಮ್ಮ ದೇಶದಲ್ಲಿ ದೌರ್ಬಲ್ಯನೂ ಹೌದು. ಯಾಕೆ ಅಂತಂದರೆ, ನಿಮಗೆ ಬರೀ ನಾನು 2024-25 ಒಂದು ಲೆಕ್ಕ ಕೊಟ್ಬಿಡ್ತೀನಿ. 11 ಲಕ್ಷ ಕೋಟಿ ಚಿನ್ನವನ್ನು ನಾವು ಆಮದು ಮಾಡ್ಕೊಂಡಿರೋದು. ಎಷ್ಟು? ನಮ್ಮ ರಾಜ್ಯದ ಬಜೆಟು 4 ಲಕ್ಷ ಕೋಟಿ. ನಾವು ಆಮದು ಮಾಡ್ಕೊಂಡಿರೋದು ಎಷ್ಟು ಚಿನ್ನ ವಿದೇಶದಿಂದ? ಆಲ್ಮೋಸ್ಟ್ ಆಲ್ 3 ಪಟ್ಟಾಗುತ್ತೆ. 11 ಲಕ್ಷ ಕೋಟಿ ಚಿನ್ನಕ್ಕೆ ಎಷ್ಟು ಹಾಕ್ತಾ ಇದೆ ನೋಡಿ. ನಾವು ಮನೆಯಲ್ಲಿರುವಂಥ ಚಿನ್ನ ಬಿಟ್ಬಿಡ್ತೀವಿ. ಈಗ
ಶೋ ಆಗುವಂತ ಚಿನ್ನದ ಬಗ್ಗೆ ಜಾಸ್ತಿ ನಮಗೆ ಪ್ರೀತಿ ವ್ಯಾಮೋಹ. ಸೊ ಈ ಎಕನಾಮಿಸ್ಟ್ ಕೂಡ ಒಂದು ಮಾತಾಡಿದ್ದಾರೆ, ನೋಡ್ಬಿಡೋಣ ಫಸ್ಟ್, ಆಮೇಲೆ ಬರೋಣ ಇನ್ನೊಂದಿಷ್ಟು. ಆರ್ಥಿಕ ಪರಿಸ್ಥಿತಿ ಯಾವಾಗ ಕುಸಿತವನ್ನ ಕಾಣುತ್ತೆ ಅಂದ್ರೆ ನಾವು ಜಾಸ್ತಿ ಡಾಲರ್ಗಳ ಬಳಕೆಯನ್ನ ಮಾಡಿದ್ರೆ ಕುಸಿತ ಆರ್ಥಿಕ ಪರಿಸ್ಥಿತಿಲಿ ಆಗತ್ತೆ. ನೀವಿವಾಗ ಕಚ್ಚಾ ತೈಲವನ್ನ ಆಮದು ಮಾಡ್ಕೊಂಡಾಗ ಪೇಮೆಂಟ್ ಅನ್ನ ನಾವು ರೂಪಾಯಿನ ಮೌಲ್ಯದಲ್ಲಿ ಕೊಡಕ್ಕಾಗಲ್ಲ, ಡಾಲರ್ ಅಲ್ಲಿ ಕೊಡಬೇಕು. ಈ ಯುದ್ಧ ಆಗಿರೋದ್ರಿಂದ $60 ಇದ್ದಂತಹ ಕಚ್ಚಾ ತೈಲ ಇವಾಗ $100 ರಿಂದ $120 ಪ್ರತಿ ಬ್ಯಾರೆಲ್ಗೆ ಹೋಗಿದೆ. 100% ಹೆಚ್ಚಳ ಆಗುತ್ತೆ. ಯಾಕೆಂತಂದರೆ ಭಾರತ ಅಂಥದ್ದೊಂದು ಸ್ಥಿತಿಯಲ್ಲಿದೆ, ಈಗ ಹೆಚ್ಚಳ ಮಾಡದಂಥ ವಿಧಿ ಇಲ್ಲ. ಆಯಿಲ್ ಕಂಪನಿಗಳು 30 ರಿಂದ 32 ಸಾವಿರ ಕೋಟಿಯಷ್ಟು ಪ್ರತಿ ತಿಂಗಳು ನಷ್ಟ ಅನುಭವಿಸ್ತಾ ಇದೆ. ಸೊ ಈಗಾಗಲೇ ನಾವು 3 ತಿಂಗಳಿಂದನೂ ಬೆಲೆ ಹೆಚ್ಚಳ ಮಾಡಲಿಲ್ಲ. ಆದ್ದರಿಂದ ಒಂದು 10 ರಿಂದ 15 ರೂಪಾಯಿವರೆಗೂ 2 ರಿಂದ 3 ಕಂತುಗಳಲ್ಲಿ ಹೆಚ್ಚಳ ಮಾಡುವಂಥ ಸಾಧ್ಯತೆ ಇವಾಗಿದೆ. ಹೆಚ್ಚಳ ಮಾಡಿದ್ರೆ ಖಂಡಿತವಾಗಿಯೂ ಹಣದುಬ್ಬರ ಆಗುತ್ತೆ. ಮಿನಿಮಮ್ 1% ಹಣದುಬ್ಬರ ಹೆಚ್ಚಳ ಆಗುತ್ತೆ. ಸೊ ಅಲ್ಲಿಗೆ ಎಕನಾಮಿಸ್ಟ್ಗಳು ಅಂದರೆ ಆರ್ಥಿಕ ತಜ್ಞರು ಹೇಳೋ ಪ್ರಕಾರ ಪೆಟ್ರೋಲ್ ಡೀಸೆಲ್ ದರ 10 ರಿಂದ 15 ರೂಪಾಯಿ ಪರ್ ಲೀಟರ್ ಜಾಸ್ತಿ ಆಗುತ್ತೆ ಅಂತಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಚಿನ್ನದಲ್ಲೂ ಕೂಡ ಅದೇ ರೀತಿ ವೇರಿಯೇಷನ್ಸ್ ಆಗುತ್ತೆ. ಇನ್ನು ಜನರು ಪಬ್ಲಿಕ್ಸ್ ಅವರು ಕೂಡ ಕೆಲವರು ಮೋದಿ ಮಾತನ್ನು ಕೇಳ್ತೀವಿ ಅಂತ ಹೇಳಿದ್ದಾರೆ. ಕೆಲವರು ಈ ಸಂದರ್ಭದಲ್ಲಿ ಈ ರೀತಿ ಕೊಟ್ಟರೆ ಆಲ್ರೆಡಿ ಎಲ್ಲ ಬೆಲೆ ಏರಿಕೆ ಆಗಿಬಿಟ್ಟಿದೆ, ಅದ್ರ ಜೊತೆಗೆ ಪೆಟ್ರೋಲ್ ಡೀಸೆಲ್ಲು ಚಿನ್ನದ ಬೆಲೆನೂ ಏರಿಕೆ ಆಗಿಬಿಟ್ರೆ ನಾವು ಎಲ್ಲಿಗೆ ಹೋಗೋದು ಅಂತಲೂ ಕೇಳಿದ್ದಾರೆ. ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗಿದೆ, ನೋಡೋಣ. 1 ವರ್ಷ ಖರೀದಿ ಮಾಡಲ್ಲ. ಮೋದಿಜಿ ಅವ್ರು ಹೇಳಿರೋಗೆ ನಾನು ನಡ್ಕೋತೀನಿ. 1 ವರ್ಷ ಖರೀದಿ ಮಾಡಲ್ಲ, ತ್ಯಾಗ ಮಾಡ್ತೀನಿ, ಇದೇ ಚಿನ್ನನೇ ಹಾಕೋತೀನಿ ಅಷ್ಟೇ. ಮೋದಿ ಅವ್ರಿಗಂದ್ರೆ ನಮ್ಗೆ ರೆಸ್ಪೆಕ್ಟ್ ಜಾಸ್ತಿ, ಗೌರವ ಇದೆ, ಹಾಗಾಗಿ ಅವ್ರ ಮಾತನ್ನ ಕೇಳ್ತೀವಿ. ಮೇಡಮ್, ದೇಶ ಮೊದಲು, ಆಮೇಲೆ ಚಿನ್ನ, ಆಮೇಲೆ ಉಳಿದಿದ್ದೆಲ್ಲ. ದೇಶ ಮೊದಲು, ಪ್ರಧಾನಿ ಮೊದಲು. ತುಂಬ ಕಷ್ಟ ಆಗುತ್ತೆ. 10 ರಿಂದ 15 ರೂಪಾಯಿ ಕಷ್ಟ ಜಾಸ್ತಿ ಮಾಡಿದ್ದಾರೆ. ರೇಟ್ ತುಂಬ ಕಷ್ಟ ಆಗುತ್ತೆ. ಈಗ ಅದರಲ್ಲೇ ದುಡಿತಾ ಇರ್ತೀವಿ, ಅದರಲ್ಲೇ ಪೆಟ್ರೋಲ್ ಜಾಸ್ತಿ ಮಾಡಿದರೆ ನಾವು ಎಲ್ಲಿ ಮಾಡ್ಬೇಕು ನಾವು ದಿಢೀರಂತ ತೀರ್ಮಾನ ತೊಗೊಂಡ್ರೆ ಏನು ಮಾಡೋಕೆ ಬರಲ್ಲ ಸರ್. ಈ ಪೆಟ್ರೋಲ್ ಜಾಸ್ತಿ ಆದರೆ ಬಡವ್ರ ಬಗ್ಗರು ಹೆಂಗೆ ಸರ್? ದುಡ್ಡಿರೋರು ಏನಂಗೆ ಮಾಡ್ತಾರೆ? ಇನ್ನೂ 500-300 ಸಂಪಾದನೆ ಮಾಡೋರು ಜೀವನ ಹೆಂಗೆ ಮಾಡ್ತಾರೆ ಸರ್? ಪೆಟ್ರೋಲ್ ಹಾಕ್ಸ್ಕೋತಾರ ಇಲ್ಲ ಮನೆಗೆ ಅನ್ನ ತಿಂತಾರ? ಹೆಂಗಿರಲ್ಲ ಸರ್? ಪೆಟ್ರೋಲು ಡೀಸೆಲ್ ವಿಚಾರದಲ್ಲಿ ಹೇಳ್ತಾ ಇರೋದು ಏನು, ಮಿತವ್ಯಯ ಬಳಕೆ ಮಾಡ್ಕೊಳ್ಳಿ, ನೀವು ಬಳಸಲೇಬೇಡಿ ಅಂತ ಹೇಳ್ತಾ ಇಲ್ಲ. ನಮ್ಮ ಹತ್ರ ಇನ್ನೂ ಸ್ಟಾಕ್ ಇದೆ. ಆಕ್ಚುಲಿ ಸ್ಟಾಕ್ ಇದೆ ಇನ್ನೂ 2 ತಿಂಗಳವರೆಗೂ, ಅಂದ್ರೆ 70 ದಿನಕ್ಕೆ ಆಗುವವರೆಗೂ ಕೂಡ ನಮ್ಮ ಹತ್ರ ಸ್ಟಾಕ್ ಇದೆ. ಬಟ್ ಸಮಸ್ಯೆ ಮುಂದೆ ಆಗಬಾರದು ಅನ್ನೋ ಕಾರಣಕ್ಕೋಸ್ಕರ ಮಿತವ್ಯಯನ ಬಳಕೆ ಮಾಡ್ಕೊಳ್ಳಿ. ಅವಶ್ಯಕತೆ ಇದ್ರೆ ಮಾತ್ರ ಮಾಡ್ಕೊಳ್ಳಿ. ಸುಮ್ಮನೆ ಕಾರ್ ತಗೊಂಡೆ ಹೋಗ್ತಾ ಇದೆ, ನಾನು ಒಂದು ರೌಂಡ್ ಹಾಕೊಂಡು ಬರ್ತೀನಿ, ನೈಟ್ ರೌಂಡ್ಸ್ ಹಾಕೊಂಡು ಬಂದ್ಬಿಡ್ತೀನಿ, ಇಲ್ಲಿಂದ ಒಂದು ಲಾಂಗ್ ಡ್ರೈವ್ ಹೋಗಿ ಬರ್ತೀನಿ, ಇಂಥವೆಲ್ಲ ಹುಚ್ಚಾಟ ಮಾಡಕ್ಕೆ ಹೋಗ್ಬೇಡಿ. ಅವಶ್ಯಕತೆ ಇದ್ರೆ ಬಳಕೆ ಮಾಡಿ. ಇಲ್ಲ ಮೆಟ್ರೋ ಹತ್ರ ಇದೆ, ಮೆಟ್ರೋ ಹತ್ಕೊಂಡು ಹೋಗಿ. ಉಳಿಸೋದನ್ನ ನೋಡಿ ಅಂತೇಳಿ ನಿಮಗೂ ಉಳಿತಾಯ ಆಗುತ್ತೆ, ದೇಶಕ್ಕೂ ಉಳಿತಾಯ ಆಗುತ್ತೆ. ಆಮೇಲೆ ಈ ವಿಚಾರದಲ್ಲಿ ನಿಮಗೆ ಯಾಕೆ ಈ ಪರಿಸ್ಥಿತಿ ಬರ್ತಾ ಇದೆ ಅಂತಂದ್ರೆ ನಮಗೆ ಕೊರತೆ ಆಗಲ್ಲ. ಎಕ್ಸಾಂಪಲ್ ಹೇಳ್ತೀನಿ, ಇರಾನ್ನಿಂದ ನಮಗೆ ಬರಬೇಕಾದ್ರೆ ಒಂದು 5 ರಿಂದ 6 ದಿನ ಬೇಕಾಗಿತ್ತು ಶಿಪ್ ಮೂಲಕವಾಗಿ ತರಿಸ್ಕೊಳ್ಬೇಕಾದ್ರೆ. ಈಗ ಅಮೆರಿಕ ಮತ್ತು ರಷ್ಯಾದಿಂದ ನಾವು ತರಿಸ್ಕೊಳ್ಳುವಂಥ ಕೆಲಸ ನಡೀತಾ ಇದೆ. ಬಟ್ ಅಲ್ಲಿಂದ ಬರಬೇಕು ಅಂತಂದ್ರೆ ನಮಗೆ ಸರಿಸುಮಾರಾಗಿ ಒಂದು 20 ರಿಂದ 25 ದಿನ ಬೇಕಾಗುತ್ತೆ. ಈ ಟೈಮ್ ಗ್ಯಾಪ್ ಜೊತೆಗೆ ಟ್ರಾನ್ಸ್ಪೋರ್ಟ್ ಚಾರ್ಜ್ ಇವೆಲ್ಲ ಎಕ್ಸ್ಟ್ರಾ ಕಾಸ್ಟ್ ಆಗ್ತಾ ಇದೆ. ಹಾಗಾಗಿ ನಾವು ಚಿನ್ನದಲ್ಲಿ ಏನಾದರೂ ಒಂಚೂರು ಉಳಿತಾಯವನ್ನ ಮಾಡೋದಾದ್ರೆ ಆಮದು ಅದನ್ನ ನಾವು ಈ ಕಡೆಗೆ ಹಾಕೊಳ್ಬಹುದು ಅನ್ನುವಂಥ ಲೆಕ್ಕಾಚಾರಗಳು ಇದರಲ್ಲಿದೆ. ಇದನ್ನು ಬಿಟ್ಟರೆ ದೊಡ್ಡದಾಗಿ ಏನೂ ಇಲ್ಲ. ಸೊ ಇನ್ನು ಈ ವಿದೇಶಕ್ಕೆ ಹೋಗುವಂಥ ವಿಚಾರ ಹೇಳ್ತಾ ಇದ್ರು, ಅದನ್ನೆಲ್ಲ ಹೇಳ್ತಾ ಇದ್ದಿದ್ದೇನು, ಅದೆಲ್ಲ ಶ್ರೀಮಂತರಿಗೆ ಅಂತ ಹೇಳಿ ಇಲ್ಲ. ಕೆಲವರು ಹೇಗಾಗ್ತಾ ಇದೆ ಅಂತಂದ್ರೆ ಕೆಲವು ದೇಶಗಳು ಕಳೆದ ಒಂದು 15-20 ತಿಂಗಳಿನಿಂದ ಆಫರ್ಗಳನ್ನು ಕೊಡ್ತಾ ಇದ್ದಾರೆ. ಅವ್ರೇನು ಅಂತಂದ್ರೆ ಕ್ರೆಡಿಟ್ ಕಾರ್ಡ್ಗಳನ್ನು ಕೊಡ್ತಾರೆ, ಲೋನ್ ಆಫರ್ಸ್ಗಳನ್ನು. ಅವರು ಬನ್ನಿ ನಮ್ಮ ದೇಶದಲ್ಲಿ ನೀವು ಮದುವೆ ಮಾಡ್ಕೊಳ್ಬಹುದು, ನಮ್ಮ ದೇಶವನ್ನು ಸುತ್ತಾಡಬಹುದು. ಈ ಆಫರ್ಗಳಿಗೆ ಯಾವ ಮಾಡ್ಕೊಂಡು ನಮ್ಮ ಜನ ಫ್ಲೈಟ್ ಹತ್ತು ಹೋಗು, ವಿದೇಶವನ್ನ ಸುತ್ತಾಡ್ಕೊಂಡು ಬಾ. ಎಕ್ಸಾಂಪಲ್ ಮಾಲ್ಡೀವ್ಸ್. ಹೋಗು ಬಾ, ಸುತ್ತಾಡ್ಕೊಂಡು ಬಾ. ಹೋಗೋದೇನು ಡಾಲರ್ ಲೆಕ್ಕದಲ್ಲೇನೆ, ನಮ್ಮ ರೂಪಿ ಲೆಕ್ಕದಲ್ಲ. ಹಾಗಾಗಿ ಮೋದಿ ಅವರು ಹೇಳ್ತಾ ಇರೋದೇನು, ನಿಮಗೆ ಹೋಗ್ಬೇಕಾ, ನಿಮ್ಮ ಮಕ್ಕಳನ್ನ ಕರ್ಕೊಂಡು ಹೋಗಿ ಫ್ಯಾಮಿಲಿ ಸಮೇತವಾಗಿ ದೇಶವನ್ನೆಲ್ಲ ಸುತ್ತಾಡ್ಕೊಳ್ಳಿ. ಹಾಗಿದ್ದಾಗ ಅಲ್ಲಿ ಪೆಟ್ರೋಲ್ ಡೀಸೆಲ್ ಹೋಗಲ್ವಾ ಅನ್ನೋ ಪ್ರಶ್ನೆ ಬರುತ್ತೆ. ಅದನ್ನೇ ಹೇಳ್ತಾ ಇರೋದವರು. ವಿದೇಶಕ್ಕೆ ಸುರಿಯೋ ಬದಲಾಗಿ ನಮ್ಮ ದೇಶದಲ್ಲೇ ಹಾಕಿ, ಆ ದುಡ್ಡು ಇಲ್ಲೇ ಬರುತ್ತೆ, ಬೇರೆ ಎಲ್ಲೂ ಹೋಗೋದಿಲ್ಲ. ಹಾಗಾಗಿ ಆಮೇಲೆ ನಾನು ಇನ್ನೊಂದು ಭಾಳ ಹೇಳಬೇಕು, ಕಾಂಗ್ರೆಸ್ನವ್ರು ಇಷ್ಟೆಲ್ಲ ಟೀಕೆ ಮಾಡ್ತಾ ಇದ್ರಲ್ಲಪ್ಪ ಅರವಿಂದ್ ಸರ್, ಏನು ಈಗ ನೆನಪಾಯ್ತಾ ಇವರಿಗೆ ಅಂತೆಲ್ಲ. ಗಾಂಧೀಜಿಯವರು ಏನು ಹೇಳಿದ್ರು? ಗಾಂಧೀಜಿಯವರು ಹೇಳಿದ್ದೇನು, ಸ್ವದೇಶಿ ವಸ್ತುಗಳ ಬಗ್ಗೆ ಹೆಚ್ಚಿನ ರೀತಿಯಾದಂಥ ಮಹತ್ವವನ್ನು ಕೊಡಿ. ಈಗ ಮೋದಿಯವರು ಹೇಳ್ತಾ ಇದ್ದಾರಪ್ಪ, ಗಾಂಧಿಯವ್ರ ಫಾಲೋವರ್ಸ್ ಆಗಿ ನೀವು ಕೂಡ ಹೂ ಅನ್ನಬೇಕಲ್ವಾ? ಯಾಕೆ ಹೂ ಅನ್ನೋದಿಲ್ಲ? ಗಾಂಧೀಜಿಯವರು ಹೇಳಿದ್ದೇನು, ವಿದೇಶಗಳಿಗೆ ವ್ಯಾಮೋಹಕ್ಕೆ ಒಳಗಾಗಬಾರ್ದು, ಸ್ವದೇಶಿ ವಸ್ತುಗಳನ್ನೇ ಜಾಸ್ತಿ ಬಳಕೆ ಮಾಡಬೇಕು. ಈಗ ಮೋದಿಯವರು ಹೇಳ್ತಾ ಇರೋದು ಸ್ವದೇಶಿ ಬಗ್ಗೆನೇ ಜಾಸ್ತಿ ಒತ್ತು ಕೊಡಿ. ನೀವು ಯಾಕೆ ವಿರೋಧ ಮಾಡ್ತೀರಂಗಿದ್ದಾಗ? ನೀವು ಗಾಂಧಿ ವಿರೋಧಿಗಳ?
ಬರಲ್ವಾ ಪ್ರಶ್ನೆಗಳು? ಇರ್ಲಿ, ಈಗ ನೋಡೋಣ ಜನ ಹೇಗೆ ಇದನ್ನ ರಿಯಾಕ್ಟ್ ಮಾಡ್ತಾರೆ, ಯಾವ ರೀತಿಯಾಗಿ ರಿಯಾಕ್ಟ್ ಮಾಡ್ತಾರೆ ಅನ್ನುವಂಥದ್ದನ್ನ. ಇನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ನಿನ್ನೆ ಬೆಂಗಳೂರಿನಲ್ಲಿ ಭಾಷಣ ಮಾಡಿ ಕರ್ನಾಟಕದ ಸಿಎಂ ಇನ್ನೆಷ್ಟು ದಿನ ಅಧಿಕಾರದಲ್ಲಿ ಇರ್ತಾರೋ ಅಂದಿದ್ರು. ಇದಕ್ಕೆ ಇವತ್ತು ಸಿಎಂ ಸಿದ್ದರಾಮಯ್ಯ ಪತ್ರಿಕಾ ಹೇಳಿಕೆ ಮೂಲಕ ತಿರುಗೇಟು ಕೊಟ್ಟಿದ್ದಾರೆ. ಸನ್ಮಾನ್ಯ ಪ್ರಧಾನಿ ನರೇಂದ್ರ ಮೋದಿ ಅವರು ಭಾನುವಾರ ಬೆಂಗಳೂರಿನಲ್ಲಿ ಮಾತನಾಡಿದ್ದು ದೇಶದ ಪ್ರಧಾನಿಯಾಗಿಯೋ ಇಲ್ಲ ರಾಜ್ಯ ಬಿಜೆಪಿ ಅಧ್ಯಕ್ಷರು ಇಲ್ಲವೇ ರಾಜ್ಯದ ವಿರೋಧ ಪಕ್ಷದ ನಾಯಕರಾಗೋ ಅನ್ನೋದನ್ನು ಅವರೇ ಸ್ಪಷ್ಟಪಡಿಸಿ ಸಾರ್ವಜನಿಕರಲ್ಲಿ ಮೂಡಿರುವ ಗೊಂದಲವನ್ನು ಬಗೆಹರಿಸಬೇಕು. ತನ್ನ ಎಲೆ ಮೇಲೆ ಆನೆ ಸತ್ತು ಬಿದ್ದಿದ್ರು, ಎದುರಿನವರ ಎಲೆ ಮೇಲೆ ಸತ್ತು ಬಿದ್ದ ನೊಣವನ್ನು ಹುಡುಕುವ ಢೋಂಗಿ ಬುದ್ಧಿ ಅವರ ಭಾಷಣದಲ್ಲಿ ಇತ್ತು. ನೆಹರು, ಇಂದಿರಾ ಗಾಂಧಿ, ವಾಜಪೇಯಿ ಸೇರಿದಂತೆ ದೇಶದ ಪ್ರಧಾನಮಂತ್ರಿಯಾದವರು ಎಂದೂ ಕೆಟ್ಟ ರಾಜಕಾರಣಿಗಳ ರೀತಿ ಬೀದಿ ಭಾಷಣ ಮಾಡಿ ವಿರೋಧ ಪಕ್ಷಗಳನ್ನು ಹಳೆಯೋದಕ್ಕೆ ಹೋಗಿಲ್ಲ. ಅವರೆಲ್ಲರೂ ಕಾಪಾಡಿಕೊಂಡು ಬಂದಿದ್ದ ಪ್ರಧಾನಿ ಕುರ್ಚಿಯ ಘನತೆ, ಗಾಂಭೀರ್ಯ ಮತ್ತು ಔಚಿತ್ಯವನ್ನು ನರೇಂದ್ರ ಮೋದಿಯವರು ತಮ್ಮ ಸುಳ್ಳು, ಕೀಳು ಅಭಿರುಚಿ ಮತ್ತು ದ್ವೇಷಾಸೂಯೆಗಳಿಂದ ವ್ಯಕ್ತಪಡಿಸುವ ಮೂಲಕ ಮಣ್ಣು ಪಾಲು ಮಾಡ್ತಾ ಇದ್ದಾರೆ. ಬೆಂಗಳೂರಿಗೆ ಬಂದಿದ್ದವರು ಇನ್ನೂ ಪಂಚರಾಜ್ಯಗಳ ಚುನಾವಣಾ ರ್ಯಾಲಿಗಳ ಗುಂಗಿನಲ್ಲಿಯೇ ಇದ್ದಂತೆ ಕಂಡ್ರು ಅಂತೆಲ್ಲ ಹೇಳಿದ್ದಾರೆ. ಅಲ್ಲದೆ ಪೆಟ್ರೋಲ್, ಡೀಸೆಲ್, ಅಡುಗೆ ಅನಿಲ, ಖಾದ್ಯ ತೈಲ ಎಲ್ಲವೂ ದುಬಾರಿಯಾಗಿ ದೇಶದ ಜನರ ನಿತ್ಯದ ಜೀವನ ನಿರ್ವಹಣೆಗೆ ಪರದಾಡೋ ಪರಿಸ್ಥಿತಿ ನಿರ್ಮಾಣವಾಗಿದೆ. ದೇಶದ ಎಡಬಿಡಂಗಿ ವಿದೇಶಾಂಗ ನೀತಿ ಕಾರಣ ಅನ್ನೋದನ್ನು ಅರಿತುಕೊಳ್ಳುವಷ್ಟು ಜನತೆ ಪ್ರಬುದ್ಧರಾಗಿದ್ದಾರೆ ಅಂತೆಲ್ಲ ಒಂದಷ್ಟು ಹೇಳಿದ್ದಾರೆ. ಕಾಂಗ್ರೆಸ್ ಆಡಳಿತದಲ್ಲಿ ಕರ್ನಾಟಕದ ಆರ್ಥಿಕ ಪರಿಸ್ಥಿತಿ ಸುಭದ್ರವಾಗಿದೆ. ದೇಶದ ತಲಾವಾರು ಆದಾಯ 2.11 ಲಕ್ಷ ರೂಪಾಯಿಗಳಾಗಿದ್ದರೆ ಕರ್ನಾಟಕದ್ದು 4.33 ಲಕ್ಷ ರೂಪಾಯಿಗಳು. ಸೊ ದೇಶದ GDP ಬೆಳವಣಿಗೆ ದರ 7.4 ಇದ್ದರೆ ಕರ್ನಾಟಕದ 8.1 ಅಂತೆಲ್ಲ ಒಂದಷ್ಟು ಬರ್ಕೊಂಡಿದ್ದಾರೆ. ಇವರೆಲ್ಲ ಭಾಷಣಗಳದೆಲ್ಲ ಬಿಟ್ಬಿಡ್ಬೇಕು, ಇವೆಲ್ಲ ಕೇಳ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ, ಹೇಳಕ್ಕಷ್ಟೇ ಚಂದ. ಗ್ರೌಂಡ್ ಬೆಲೆ ಏರಿಕೆ ಅಂತಕ್ಕಂಥದ್ದು ಯಾರ ಕಂಟ್ರೋಲ್ನಲ್ಲೂ ಇಲ್ಲ. ಕೆಲವೆಲ್ಲ ಈಗ ಅರುಣ್, ಇವತ್ತಿನ ವಿಚಾರ ಹೇಳ್ತೀನಿ ನಾನು. ಇಷ್ಟು ದಪ್ಪ ಗಾತ್ರದ ಒಂದು ನಿಂಬೆ ಹಣ್ಣಿನ ಬೆಲೆ ಇವತ್ತು 20 ರೂಪಾಯಿ. ಹೌದು. 1 kg ಬೀನ್ಸ್ 200 ರೂಪಾಯಿ, 1 kg ಬೆಂಡೆಕಾಯಿ 100 ರೂಪಾಯಿ. ಇದನ್ನ ಯಾರು ತಲೆ ಕಟ್ಟಣ? ಆಡಳಿತಗಳ ಪರಿಣಾಮ. ಈಗ ಕೇಂದ್ರದ ಬಗ್ಗೆ ದೂಷಣೆ ಮಾಡುವಂತ ಕಾಂಗ್ರೆಸ್ನವರು ರಾಜ್ಯದಲ್ಲಿ ಯಾವ್ಯಾವ ಬೆಲೆಯನ್ನ ಏರಿಕೆ ಮಾಡಿದ್ರು ಹೇಳ್ರಪ್ಪ ನೋಡೋಣ. ಬಂದಾಗಿ ಇದನ್ನು ಬೆಲೆ ಏರಿಕೆ ಮಾಡ್ಕೊಂಡು ಬಂದ್ರಿ. ಅವುಗಳನ್ನ ಯಾರು ಕೇಳುವಂಗಿಲ್ಲ. ಅದು ರಾಜ್ಯದ ಹಿಡಿತದಲ್ಲಿರೋದಲ್ವಾ, ಜನರ ಪರವಾಗಿ ಇರೋದಾದ್ರೆ. ಬಟ್ ನಾನು ಈ ಹೇಳಿಕೆಗಳನ್ನು ಬಿಟ್ಬಿಡೋಣ. DK ಶಿವಕುಮಾರ್ ಅವ್ರು ಹೇಳಿದ ಒಂದು ಪಾಯಿಂಟನ್ನು ನಾನು ಕನ್ಸಿಡರ್ ಮಾಡ್ಕೊಳ್ತೀನಿ. ಅದು ಯಾವುದು ಅಂತಂದರೆ, ಈ ರಾಜಕಾರಣಿಗಳು, ಶಾಸಕರು ಮತ್ತು ಸ್ಪೆಷಲಿ ಮಂತ್ರಿಗಳು ಹೋಗಬೇಕಾದ್ರೆ ಅವರ ಹಿಂದೆ 10 ವೆಹಿಕಲ್ಗಳು ಯಾಕೆ ಹೋಗಬೇಕು ಅಂತ ನನಗೆ ಈಗಲೂ ಕೂಡ ಕಾಡತ್ತೆ. ಕಾನ್ವೆಗಳು ಏನಕ್ಕೆ ಕಾನ್ವೆಗಳು ಹೋಗಬೇಕು ಅಷ್ಟೊಂದು? ಒಂದು ಮಂತ್ರಿ ಅವರೆಲ್ಲಾದ್ರೂ ಹೋಗೋದಾದರೆ ಅದ್ರ ಹಿಂದೆ ಅವರ ಆಫೀಸರ್ಸು ಏನಾದರೂ ಕೆಲಸ ಹೇಳಿದರೆ ಮಾಡೋಕ್ಕೆ ಒಂದು ಪೊಲೀಸು 3 ಗಾಡಿ ಆದರೆ ಸಾಕಾಗಿರುತ್ತೆ. 10 ಗಾಡಿಗಳು ಏನಕ್ಕೆ ಹೋಗಬೇಕು ಅಂತ? ಡೀಸೆಲ್, ಪೆಟ್ರೋಲು ಅದು ಖರ್ಚಾಗಲ್ವಾ? ಅದನ್ನ ಯಾಕೆ ಮೋದಿ ಅವರು ಹೇಳಲ್ಲ? ಫಸ್ಟ್ ಕೇಂದ್ರದಲ್ಲಿರುವಂಥ ಮಂತ್ರಿಗಳಿಗೆಲ್ಲ ಇದನ್ನ ರೂಲ್ಸ್ ತನ್ನಿ, ಯಾರು ಯಾವ ರೀತಿಯಾಗಿ ಬಳಕೆ ಮಾಡುವಂಗಿಲ್ಲ ಅಂತೇಳಿ. ಆಮೇಲೆ ಆಯಾ ಏರಿಯಾಗಳಿಂದ ಒಂದು ಬಸ್ಗಳನ್ನು ಮಾಡಿ ಬಸ್ಸಲ್ಲೇನೆ ಎಲ್ಲ ಸಿಬ್ಬಂದಿಗಳು ಬರಬೇಕು ಆನ್ ಟೈಮಲ್ಲಿ. ಹಾಕಿ ನೋಡೋಣ, ಅದು DK ಶಿವಕುಮಾರ್ ಹೇಳಿದ ಕರೆಕ್ಟ್ ಇದೆ. ಬಟ್ ಅದೇ ರೀತಿ ರಾಜ್ಯದಲ್ಲೂ ಕೂಡ ಅಪ್ಲೈ ಮಾಡಿ ಸರ್. ರಾಜಕೀಯಗೋಸ್ಕರ ಮೋದಿ ಅವ್ರನ್ನ ಟೀಕೆ ಮಾಡೋಕ್ಬೇಕು ಅನ್ನೋಕ್ಕೋಸ್ಕರ ನೀವು ಮಾಡಿ ನಾವು ಆಮೇಲೆ ಮಾಡ್ತೀವಿ ಅನ್ನೋದಲ್ಲ, ಇದು ದೇಶಕ್ಕೋಸ್ಕರ ನಾವೆಲ್ಲರೂ ಮಾಡಬೇಕಾಗಿದೆ. ಹಾಗಾಗಿ ರಾಜ್ಯದಲ್ಲೂ ಕೂಡ ನೀವು ಇಂಪ್ಲಿಮೆಂಟ್ ಮಾಡಿ. ಮಂತ್ರಿಗಳಲ್ಲಿ ಕೂತ್ಕೊಂಡ್ಬಿಟ್ಟು ಸುಮ್ಮನೆ 10 ಗಾಡಿಗಳನ್ನು ಹಿಂದೆ ಮುಂದೆ ಅಂತ ಓಡಾಡ್ಕೊಳ್ಳೋದಲ್ಲ. ನಿಮ್ಮ VIP ಸಂಸ್ಕೃತಿಯನ್ನು ಮೊದಲು ನಿಲ್ಲಿಸಿ. ಕೇಂದ್ರಕ್ಕೆ ನೀವು ಹೇಳಿದ್ರಲ್ಲ, ಅವ್ರು ಮಾಡಲಿ, ರಾಜ್ಯದಲ್ಲಿ ನೀವು ಮಾಡಲಿ, ನಿಮ್ಮನ್ನು ಮೆಚ್ತೇವೆ.